ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಟ್ ಬರೀ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ ಗೈಸ್, ನಾನು ಇವತ್ತು ಒಂದು ಟಿಪ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಅದೇನು ಟಿಪ್ಸ್ ಅಂತಂದರೆ, ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳು ಇದ್ದೇ ಇರ್ತಾರೆ. ಆ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಬಟ್ ಅವ್ರಿಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥ ಮಕ್ಕಳಿಗೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಆ ಟಿಪ್ಸ್ನ ನೀವು ಅನುಸರಿಸೋದ್ರಿಂದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗ್ತಾರೆ, ಹಾಗೆಯೇ ನೆನಪಿನ ಶಕ್ತಿ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ. ಅದು ಯಾವ ಟಿಪ್ಸು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೋಡ್ತಾ ಇದ್ದೀರಾ ಈ ಸೊಪ್ಪು ಹೆಸರು ಒಂದೆಲ್ಗೆ ಸೊಪ್ಪು ಅಂತ. ಇದು ಫುಲ್ಲು ಡಿಮ್ಯಾಂಡ್ ಇದೆ ಈ ಸೊಪ್ಪಿಗೆ. ಇದು ಒಂದು ಕಟ್ಗೆ 10 ರುಪೀಸು. ನಾನೊಂದು 3 ಕಟ್ ತೊಗೊಂಡಿದ್ದೀನಿ. ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಗೈಸ್, ಈಗ ನಾನು ಈ ಸೊಪ್ಪನ್ನ ಬರೀ ಎಲೆಗಳು ಮಾತ್ರ ಬಿಡಿಸ್ಕೋತಾ ಇದ್ದೀನಿ. ಈ ಥರ ಉದ್ದ ಈ ಕಡ್ಡಿಗಳೆಲ್ಲ ವೇಸ್ಟೇ. ಈ ರೀತಿ ಎಲೆಗಳನ್ನ ಬಿಡಿಸ್ಕೊಂಡು ಈಗ ನಾನು ಒಂದು ಮೊರಕ್ಕೆ ಹಾಕಿ ನಾನು ಸೂರ್ಯನ ಕಿರಣ ಬೀಳೋ ಹಂಗೆ ಇಟ್ಟಿದ್ದೀನಿ. ಯಾಕಂದರೆ ಸೂರ್ಯನ ಕಿರಣದಲ್ಲಿ ಚೆನ್ನಾಗಿದು ಒಣಗಬೇಕು ಗೈಸ್. ನೋಡಿ, ಈ ರೀತಿ ಚೆನ್ನಾಗಿ ಒಣಗಬೇಕು. ಬಿಸಿಲಲ್ಲಿ ಒಣಗಿದ ಮೇಲೆ ಈ ರೀತಿ ಆಗುತ್ತೆ. ನೋಡಿ, ಚೆನ್ನಾಗಿ ಒಣಗಿದೆ ಅಂತ ನಾವು ಈ ರೀತಿ ಸೊಪ್ಪನ್ನ ಮುಟ್ಟಿದ್ರೆ ಸಾಕು, ಈ ಥರ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿಲಲ್ಲಿ ಈಗ ನಾನು ಒಣಸ್ಕೊಂಡಿದ್ದೀನಿ. ಒಂದು ಎಲೆಗೆ ಸೊಪ್ಪು ಅಂತಾರೆ ಇದನ್ನು ಬೆಳಗ್ಗೆಯಿಂದನೂ ಸೂರ್ಯನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ನಾನು ಒಂದು ಚಿಕ್ಕ ಜಾರ್ಗೆ ಇದನ್ನ ಈ ಸೊಪ್ಪೆಲ್ಲ ಈಗ ಹಾಕೋತಾ ಇದ್ದೀನಿ. ಈಗ ನಾನು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನ ಸೊಪ್ಪನ್ನ. ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಸೊಪ್ಪು ಹಾಕಿಕ್ಕೆ ಟೇಸ್ಟ್ ಪೌಡರ್ ಸಿಕ್ತು. ಗೈಸ್, ನೋಡಿ, ಅಷ್ಟೊಂದು ಸೊಪ್ಪನ್ನ ನಾವು ಆಡಿಸಿದ್ರೆ ಬರೀ ಚಿಕ್ಕ ಬೌಲಲ್ಲಿ ನೋಡಿ ಎಷ್ಟಾಯಿತು. ಇಷ್ಟೇಷ್ಟು ಪೌಡ್ರ್ ಆಗಿದೆ. ಇದನ್ನು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಮಕ್ಕಳಿಗೆ ಯಾವ ರೀತಿ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ನನಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಈಗ 2 ಕಪ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೂಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಬೂಸ್ಟ್ ಕುಡಿಯೋದು. ಹಾರ್ಲಿಕ್ಸ್ ಕುಡಿದ್ರೂ ಓಕೆನೇ. ಅದ್ರ ಜೊತೆಗೆ ಬೂಸ್ಟ್ ಜೊತೆಗೆ ನಾನು ರೆಡಿ ಮಾಡ್ಕೊಂಡಿರೋಂತಹ ಒಂದೆಲ್ಗೆ ಸೊಪ್ಪು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆಯಾಗಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಲಿಗೆ ಒಂದು ಚಿಟಿಕೆ ಹಾಕ್ಕೊಡ್ಬೇಕು. ಅದು ಮೇಲ್ಗಡೆನೇ ಹಿಂಗೆ ತೇಲುತ್ತೆ. ಇದ್ರ ಸಮೇತನೇ ಕುಡಿಸ್ಬೇಕು ಮಕ್ಕಳಿಗೆ. ಯಾವುದೇ ರೀತಿ ಕಫ ಆಗಲ್ಲ. ನನ್ನ ಮಕ್ಳಿಗೆ ನೋಡಿ ಕೊಡ್ತಾ ಇದ್ದೀನಿ. ನನ್ನ ಮಗಳು ಈಗ ಕುಡಿತಾ ಇದ್ದಾಳೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನೀವು ಟ್ರೈ ಮಾಡಿ ನೋಡಿ. ನಾನು ನನ್ನ ಮಕ್ಕಳಿಗೆ ಇದೇ ರೀತಿ ಕೊಡ್ತಾ ಇರೋದು. ಅವ್ರ ಪಾಪು ಇದ್ದಾಗಿಂದನೂ ಇದೇ ರೀತಿ ಕೊಡ್ತಾ ಇದ್ದೀನಿ. ಈ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಅದು ಹಾಲಿಗೆ ಸ್ವಲ್ಪ ಅದಕ್ಕೆ ಚಿಟಿಕೆ ಹಾಕ್ಕೊಡ್ಬೇಕು, ಜಾಸ್ತಿ ಹಾಕ್ಕೊಟ್ಬಿಡ್ಬೇಡಿ. ಯಾಕಂದರೆ ತುಂಬ ಕಹಿ ಇರುತ್ತೆ ಈ ಸೊಪ್ಪು. ಒಂದು ಚಿಟಿಕೆ ಹಾಕ್ಕೊಟ್ರೇ ಸಾಕು ಮಕ್ಕಳಿಗೆ. ಗೈಸ್, ನೋಡಿದ್ರಲ್ಲ, ನೀವು ಟ್ರೈ ಮಾಡಿ. ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ. ನನ್ನ ಮಗಳು ಪಾಪು ಇದ್ದಾಗಿಂದನೂ ನಾನು ಇದನ್ನು ಅವಳಿಗೆ ಹಾಲಲ್ಲೇ ಹಾಕಿ ಕುಡಿಸ್ತಾ ಬಂದಿದ್ದೀನಿ. ತುಂಬ ನೆನಪಿನ ಶಕ್ತಿ ಇದೆ ನನ್ನ ಮಗಳಿಗೆ. ತುಂಬ ಎಲ್ಲನೂ ಬೇಗ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಕಲಿತಾಳೆ.
ಆ ಥರ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಹಿಂದಿನ ಕಾಲದಲ್ಲಿ ಈ ಥರ ಮಾಡಿಸಿದ್ದು. ನಮ್ಮ ತಂದೆ ನಮ್ಮ ತಾಯಿ ಇದನ್ನ ಈ ರೀತಿ ಮಕ್ಳಿಗೆ ಕೊಡು, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ನಮ್ಮ ತಾಯಿಯವರು ನಮ್ಗೆ ಹೇಳ್ಕೊಟ್ಟಿದ್ದನ್ನು ನಾನು ನನ್ನ ಮಕ್ಳಿಗೆ ಮಾಡ್ತಾ ಬಂದಿದ್ದೀನಿ. ಅವ್ರಿಗೆ ಡೈಲಿ ಹಾಲಿಗೆ ಹಾಕ್ಕೊಡ್ತೀನಿ, ಏನೂ ತೊಂದರೆ ಇಲ್ಲ. ನೀವು ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ಇದನ್ನ ಈ ರೀತಿ ಮಾಡಿ ಕೊಡೋದ್ರಿಂದ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಷ್ಟು ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಲವ್ ಯು ಆಲ್, ಬಾಯ್.